ಲೇಡೀಸ್ ಅಂಡ್ ಜೆಂಟಲ್ಮನ್, ಸೌಂದರ್ಯ ಹುಡುಕೋದು ಕೇವಲ ಮಹಿಳೆಯರಿಗೆ ಮಾತ್ರ ಸೀಮಿತ ಅನ್ನುವಂಥ ಕಾಲ ಈಗ ಮರೆಯಾಗಿದೆ. ಸಾಮಾಜಿಕ ಜಾಲತಾಣಗಳ ಪ್ರಭಾವದಿಂದಾಗಿ ಈಗ ಹದಿಹರೆಯದ ಹುಡುಗರು ತಮ್ಮ ದೇಹ ಮತ್ತು ಮುಖದ ಸೌಂದರ್ಯವನ್ನು ಹೆಚ್ಚಿಸಿಕೊಳ್ಳಲು ಅಪಾಯಕಾರಿ ದಾರಿಯನ್ನು ಹಿಡಿತಾ ಇದ್ದಾರೆ. ಲುಕ್ಸ್ ಮ್ಯಾಕ್ಸಿಂಗ್ ಅನ್ನುವಂಥ ಹೊಸ ಟ್ರೆಂಡ್ನ ಬೆನ್ನು ಬಿದ್ದಿರುವಂತಹ 13-14 ವರ್ಷದ ಮಕ್ಕಳು ಪ್ರಾಯೋಗಿಕ ಹಂತದಲ್ಲಿರುವಂಥ ಇಂಜೆಕ್ಷನ್ಗಳನ್ನು ಪಡಿತಾ ಇದ್ದಾರೆ. ಏನಿದು ಆತಂಕಕಾರಿ ಬೆಳವಣಿಗೆ? ಇಲ್ಲಿದೆ ಒಂದು ವಿಶೇಷ ವರದಿ. ಈ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀಡ್ತೀನಿ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಪವಿತ್ರ. ಸಾಮಾಜಿಕ ಜಾಲತಾಣಗಳಲ್ಲಿ ಈಗ ಲುಕ್ಸ್ ಮ್ಯಾಕ್ಸಿಂಗ್ ಅನ್ನುವಂಥ ಪದ ಸಖತ್ ಸೌಂಡ್ ಮಾಡ್ತಾ ಇದೆ. ಇದು ಕೇವಲ ಫಿಟ್ನೆಸ್ ಅಲ್ಲ, ಬದಲಾಗಿ ಗಂಡಸರು ತಮ್ಮ ದವಡಿಯ ಆಕಾರ ಅಂದರೆ ದೈಹಿಕ ಆಕರ್ಷಣೆ, ಬಲ ಮತ್ತು ಪುರುಷತ್ವದ ಸಂಕೇತವಾಗಿದೆ. ಸ್ನಾಯುಗಳು ಮತ್ತು ಚರ್ಮದ ಸೌಂದರ್ಯವನ್ನ ಗರಿಷ್ಠ ಮಟ್ಟಕ್ಕೆ ಕೊಂಡೊಯ್ಯುವಂತಹ ಒಂದು ಗೀಳು. ಜಿಮ್ಗೆ ಹೋಗೋದು ಹಳೆಯ ಮಾತು. ಈಗಿನ ಹುಡುಗರು ಪೈಪ್ಟೈಡ್ ಅನ್ನುವಂಥ ಅಪಾಯಕಾರಿ ಕೆಮಿಕಲ್ಗಳನ್ನ ತಮ್ಮ ದೇಹಕ್ಕೆ ಚುಚ್ಚಿಸಿಕೊಳ್ತಾ ಇದ್ದಾರೆ. ಇಂಟರ್ನೆಟ್ನಲ್ಲಿ ಈ ಪೈಪ್ಟೈಡ್ಗಳು ಅಂದರೆ ಇಂಟರ್ನೆಟ್ನಲ್ಲಿ ಇಂದು ಪೆಪ್ಟೈಡ್ಸ್ ಅನ್ನುವಂಥ ಪದವು ಕೂಡ ಆರೋಗ್ಯ, ಫಿಟ್ನೆಸ್ ಮತ್ತು ಸೌಂದರ್ಯ ವರ್ಧನೆಗೆ ಸಂಬಂಧಿಸಿದಂತೆ ಸಂಶೋಧನೆಗಾಗಿ ಮಾತ್ರ ಅನ್ನುವಂಥ ಲೇಬಲ್ ಅಡಿಯಲ್ಲಿ ಸಿಗ್ತಾ ಇದೆ. ಇದರರ್ಥ ಇವುಗಳನ್ನು ಮನುಷ್ಯರ ಮೇಲೆ ಬಳಸೋಕೆ ಇನ್ನೂ ಅನುಮತಿ ಸಿಕ್ಕಿಲ್ಲ. ಆದರೂ ಕೂಡ ಕೇವಲ 13-14 ವರ್ಷದ ಹುಡುಗರು ಆನ್ಲೈನ್ನಲ್ಲಿ ಇವುಗಳನ್ನು ಆರ್ಡರ್ ಮಾಡಿ ತಾವೇ ಇಂಜೆಕ್ಷನ್ ಅನ್ನು ತೆಗೆದುಕೊಳ್ತಾ ಇದ್ದಾರೆ. ಇದು ಎಷ್ಟು ಅಪಾಯಕಾರಿ ಅಂದರೆ ತಜ್ಞರು ಇದನ್ನ ಕಸ್ಟಮರ್ ಸರ್ವಿಸ್ ಇರುವಂತಹ ಡ್ರಗ್ ಡೀಲಿಂಗ್ ಅಂತ ಹೇಳಿ ಕರೀತಾ ಇದ್ದಾರೆ. ಇನ್ನು ಜನಪ್ರಿಯ ಶೋ ಫ್ರೆಶ್ ಆಫ್ ದ ಬೋಟ್ ಖ್ಯಾತಿಯ ಮಾಜಿ ಬಾಲನಟ ಟ್ರೆವರ್ ಅಕೋಮ್ ಕೂಡ ಈ ಜಾಲಕ್ಕೆ ಬಿದ್ದಿದ್ರು. 300 ಪೌಂಡ್ ತೂಕ ಬಿದ್ದಂತಹ ಅವರು ಸುಮಾರು 130 ಪೌಂಡ್ ತೂಕವನ್ನು ಇಳಿಸಿಕೊಂಡ್ರು. ಅವರಲ್ಲಿನ ಕೀಳರಿಮೆ ಹೋಗಲಿಲ್ಲ. ಕೊನೆಗೆ ಮುಖದ ಕಾಂತಿ ಮತ್ತು ಸ್ನಾಯುಗಳಿಗಾಗಿ ಆನ್ಲೈನ್ನಲ್ಲಿ ಸಿಗುವಂತಹ ಅಪಾಯಕಾರಿ ಪೆಪ್ಟೈಡ್ ಸ್ಟಾಕ್ಗಳನ್ನು ಬಳಸಲು ಶುರು ಮಾಡಿದ್ರು. ಇದು ಆರೋಗ್ಯದ ಮೇಲೆ ಹೇಗೆ ಭೀಕರ ಪರಿಣಾಮ ಬೀಳುತ್ತೆ ಅಂದರೆ ವೈದ್ಯರು ಈ ಬಗ್ಗೆ ತೀವ್ರ ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹದಿಹರೆಯದಲ್ಲಿ ಇಂತಹ ಹಾರ್ಮೋನ್ ಬದಲಿಸುವಂತಹ ಇಂಜೆಕ್ಷನ್ಗಳನ್ನು ಪಡೆಯೋದ್ರಿಂದ ದೇಹದ ಹಾರ್ಮೋನ್ ಸಮತೋಲನ ಸಂಪೂರ್ಣ ಹದಗೆಡುತ್ತದೆ. ಎತ್ತರವಾಗುವ ಬದಲು ಕೈಗಳು, ಪಾದಗಳು ಮತ್ತು ನಾಲಿಗೆ ಅಸಹಜವಾಗಿ ಬೆಳೆಯಬಹುದು. ಇನ್ಸುಲಿನ್ ಪ್ರತಿರೋಧ, ಕೀಲು ನೋವು ಮತ್ತು ಕ್ಯಾನ್ಸರ್ ಬರುವಂತಹ ಅಪಾಯ ಕೂಡ ಹೆಚ್ಚಿರುತ್ತದೆ. ಇದೆಲ್ಲದರ ನಡುವೆ ಬೋನ್ ಸ್ಮ್ಯಾಶಿಂಗ್ ಅನ್ನುವಂತಹ ಭಯಾನಕ ಟ್ರೆಂಡ್ ಕೂಡ ಶುರುವಾಗಿದೆ. ಬಲವಾದ ದವಡಿಯ ಆಕಾರವನ್ನು ಪಡೆಯೋಕೆ ಹುಡುಗರು ತಮ್ಮ ಮುಖದ ಮೂಳೆಗಳಿಗೆ ತಾವೇ ಹೊಡೆದುಕೊಳ್ತಾ ಇದ್ದಾರೆ. ಮೂಳೆಗಳು ಮುರಿದು ಮತ್ತೆ ಬೆಳೆದಾಗ ಗಟ್ಟಿಯಾಗ್ತವೆ ಅನ್ನುವಂತಹ ಮೂಢನಂಬಿಕೆ ಇದರ ಹಿಂದಿದೆ. ಟಿಕ್ಟಾಕ್ ಮತ್ತು ಯೂಟ್ಯೂಬ್ನ ಆಲ್ಗರಿದಮ್ಗಳು ಹುಡುಗರ ಕೀಳರಿಮೆಯನ್ನ ಬಂಡವಾಳ ಮಾಡಿಕೊಳ್ತಾ ಇವೆ. ನೀವು ಸುಂದರವಾಗಿಲ್ಲದಿದ್ರೆ ನೀವು ಸೋತಂತೆ ಅನ್ನುವಂಥ ಸುಳ್ಳು ಸಂದೇಶಗಳನ್ನು ಇವು ಸಾರ್ತಾ ಇವೆ. ಪೋಷಕರು ತಮ್ಮ ಮಕ್ಕಳು ಇಂಟರ್ನೆಟ್ನಲ್ಲಿ ಏನೋ ನೋಡ್ತಾ ಇದ್ದಾರೆ ಮತ್ತು ಸೌಂದರ್ಯದ ಹೆಸರಲ್ಲಿ ಯಾವ ಹಾದಿ ತುಳಿತಾ ಇದ್ದಾರೆ ಅನ್ನೋದನ್ನು ಗಮನಿಸಬೇಕಾದ ಅನಿವಾರ್ಯತೆ ಈಗ ಎದುರಾಗಿದೆ. ಎಸ್ ವೀಕ್ಷಕರೇ, ಇದಾಗಿತ್ತು ಫೋಕಸ್ನ ಸ್ಪೆಷಲ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.